ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ ಹಾಗೂ ಕರ್ನಾಟಕ ಅಮೇಚೂರ್ ಮಲ್ಲಕಂಬ ಅಸೋಸಿಯೇಷನ್ ಇವರ ಜಂಟಿ ಸಹಯೋಗದಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನು ಬೆಂಗಳೂರು ನಗರ ಜಿಲ್ಲೆಯಿಂದ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯದ 18 ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಯಿಂದ ತಲಾ 16 ಮಲ್ಲಕಂಬ ಕ್ರೀಡಾಪಟುಗಳು ಸೇರಿ ಒಟ್ಟು 300 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದಿನಾಂಕ 11/7/2026 ಬೆಳಗ್ಗೆ 10 ಗಂಟೆಗೆ ಜೆಪಿ ನಗರದ ದುರ್ಗಾ ಪರಮೇಶ್ವರಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸಿ.ಕೆ. ರಾಮಮೂರ್ತಿರವರು ಸ್ಪರ್ಧೆಗಳನ್ನು ಉದ್ಘಾಟಿಸಿದರು. ಮಲ್ಲಕಂಬ ದೇಸಿ ಕ್ರೀಡೆಯಾಗಿದ್ದು ಒಳ್ಳೆಯ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜಿಸಲಾಗಿದೆ. 18 ಜಿಲ್ಲೆಗಳಿಂದ ಆಗಮಿಸಿರುವ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಜಯಶಾಲಿಯಾಗಲಿ. ಇನ್ನು ಹೆಚ್ಚಿನ ಪ್ರೋತ್ಸಾಹ ಮಲ್ಲಕಂಬ ಕ್ರೀಡೆಗೆ ಒದಗಿಸಿಕೊಡಲು ವೈಯಕ್ತಿಕವಾಗಿ ಬದ್ಧನಾಗಿದ್ದೇನೆ ಎಂದರು. ಎಲ್ಲಾ ಕ್ರೀಡಾಪಟುಗಳನ್ನು ಹುರಿದುಂಬಿಸಿ ಸಂತೋಷ ವ್ಯಕ್ತಪಡಿಸಿದರು. ಇಷ್ಟು ಅದ್ಭುತ ಕಾರ್ಯಕ್ರಮವನ್ನು ಜೆಪಿ ನಗರದಲ್ಲಿ ಆಯೋಜಿಸಿರುವುದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಅಭಿನಂದಿಸಿದರು. ಎರಡು 2024-25 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯ ಭಾಷಣದಲ್ಲಿ ಮಲ್ಲಕಂಬ ಕ್ರೀಡೆಗೆ ಅದರ ಹಿನ್ನೆಲೆಯಲ್ಲಿ ಧಾರವಾಡ, ಬೆಂಗಳೂರು ಮತ್ತು ಬೆಂಗಳೂರು ನಗರ ಮತ್ತು ಯಾದಗಿರಿ ಜಿಲ್ಲೆ 3 ಕಡೆಗಳಲ್ಲಿ ಮಲ್ಲಕಂಬ ಆಯೋಜನೆ ಮಾಡೋದಕ್ಕೆ ನಮಗೆ ಆದೇಶ ನೀಡಿದರು. ಅದರ ಅಂಗವಾಗಿ ಈ ದಿನ ನಾವು ಜೆ.ಪಿ. ನಗರ ದುರ್ಗಾ ಪರಮೇಶ್ವರಿ ಕ್ರೀಡಾಂಗಣ ನಮ್ಮ ಇಲಾಖೆಯ ಸುಪರ್ದಿಯಲ್ಲಿದೆ. ಅದರಿಂದ ಇಲ್ಲಿ ಸುತ್ತಮುತ್ತಲಿನ ನಾಗರಿಕರಿಗೆ ಹಾಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಲ್ಲಕಂಬದ ಬಗ್ಗೆ ತಿಳುವಳಿಕೆ ಬರಲಿ, ಒಂದು ಅವೇರ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನು ಆರ್ಗನೈಸ್ ಮಾಡಿದ್ದೀವಿ. ಸುಮಾರು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 18 ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ಒಂದೊಂದು ತಂಡದಲ್ಲಿ ಸುಮಾರು 16ರಿಂದ 18 ಜನ ಇದ್ದಾರೆ. ಅವರು ಇಲ್ಲಿ ರೋಪ್ ಈವೆಂಟ್ ಅಂತ ಮತ್ತು ಪೋಲ್ ಈವೆಂಟು 2 ಕ್ಯಾಟಗರಿ ಇದೆ. ಬಿಲೋ 14 ಇಯರ್ಸ್, ಅಬೋವ್ 14 ಇಯರ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕ್ಯಾಟಗರಿಯಲ್ಲಿ ಇದೆ. ಸೊ ಇವತ್ತು ಫುಲ್ ಡೇ ಲೇಟ್ ನೈಟ್ ಆದ್ರೂ ನಾವು ಇವತ್ತು ಮಾಡ್ತೀವಿ. ಯಾಕಂದರೆ ಸಂಜೆ ನಂತರ ಸ್ವಲ್ಪ ಕಳೆ ಕಟ್ಟುತ್ತೆ. ಮಲ್ಲಕಂಬ, ಈ ದೇಸಿ ಕ್ರೀಡೆಗಳೇನಿದ್ದಾವೆ ಇವೆಲ್ಲ ಯುದ್ಧ ಕಲೆಗಳು. ಸಂಜೆಯ ನಂತರ ಈ ಬೆಳಕಿನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಿಂದ ಸ್ವಲ್ಪ ಲೇಟ್ ನೈಟ್ ಇವತ್ತು ಮಾಡೋರಿದ್ದೇವೆ. ಉಳಿದ ಕೆಲವು ಯಾವ ಈವೆಂಟ್ಗಳು ಉಳಿಯುತ್ತೆ ಅದನ್ನು ನಾಳೆ ಬೆಳಗ್ಗೆ ನಾವು ಕ್ಲಿಯರ್ ಮಾಡಿ ಹೊರಡೋರಿದ್ದೀವಿ. ಮಲ್ಲಕಂಬ ಕ್ರೀಡೆಗೆ ಭಾಳಷ್ಟು ಅವೇರ್ನೆಸ್ ಕಡಿಮೆ ಇದೆ ಅಂತ. ಹೌದು, ಇದು ಯುದ್ಧ ಕಲೆ, ದೇಸಿ ಕ್ರೀಡೆ. ಹಿಂದಿನ ಕಾಲದಲ್ಲಿ ಇವರು ಸೈನಿಕರು ತಮ್ಮ ಫ್ರೀ ಟೈಮ್ನ ಫಿಸಿಕಲ್ ಫಿಟ್ನೆಸ್ಸಿಗೋಸ್ಕರ ಅಂತ ಹೇಳಿ ಮೀಸಲಿಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ಲು ದೇಸಿ ಕುಸ್ತಿ, ಮಟ್ಟಿ ಕುಸ್ತಿ ಆಗಿರ್ಬೋದು, ಮಲ್ಲಕಂಬ ಆಗಿರ್ಬೋದು, ಕತ್ತಿ ವರಸೆ ಮತ್ತು ಲಾಟಿ ವರಸೆ, ಸಾಂಗ್ರಾಣಿ ಕಲ್ಲೆತ್ತೋ ಸ್ಪರ್ಧೆ, ಈ ರೀತಿ ಕ್ರೀಡೆಗಳನ್ನು ಅವರು ಮೈಗೂಡಿಸ್ಕೊಂಡಿದ್ರು. ಹಳೆಯ ಗರಡಿ ಮನೆಗಳೇನಿದ್ದಾವೆ ಅವು ಈಗಲೂ ಕೂಡ ಕೆಲವೊಂದು ಕಡೆ ಮಾತ್ರ ಇದೆ. ನಮ್ಮ ನಗರೀಕರಣ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಉತ್ತೇಜನ. ಆದರೂ ಈಗಲೂ ಕೂಡ ಕೆಲವು ಗರಡಿ ಮನೆಗಳಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಅಮೇಚೂರ್ ಕರ್ನಾಟಕ ಅಮೇಚೂರ್ ಮಲ್ಲಕಂಬ ಅಸೋಸಿಯೇಷನ್ ಏನಿದೆ ಅದು ಮಲ್ಲಕಂಬ ಕ್ರೀಡೆಗೋಸ್ಕರ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಒಂದು ರೀತಿ ಪೈಲಟ್ ಪ್ರಾಜೆಕ್ಟ್ ಥರ 3 ಜಿಲ್ಲೆಗಳಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ತೇಜನ ಮಲ್ಲಕಂಬ ಕ್ರೀಡೆಗೆ ಬರೋದಿದೆ. ಎಲ್ಲ ನಾಗರಿಕರು ಈಗೇನು ನಾವು ಬಾಸ್ಕೆಟ್ಬಾಲ್, ವಾಲಿಬಾಲ್, ಫುಟ್ಬಾಲ್ ಈ ರೀತಿ ಬರೀ ಸೊಫಿಸ್ಟಿಕೇಟೆಡ್, ಅದರಲ್ಲೂ ಕ್ರಿಕೆಟು, ಈ ರೀತಿ ಸೊಫಿಸ್ಟಿಕೇಟೆಡ್ ಕ್ರೀಡೆಗಳನ್ನು ನಾವು ಜಾಸ್ತಿ ಆಕರ್ಷಣೆ ಇದೆ ನಮಗೆ. ಆದರೆ ಈ ದೇಸಿ ಕ್ರೀಡೆಗಳೇನಿದ್ದಾವೆ ಅದು ಫಿಸಿಕಲ್ ಫಿಟ್ನೆಸ್ಸು ಜೊತೆಗೆ ಮೆಂಟಲ್ ಸ್ಟೆಬಿಲಿಟಿ, ಬೌದ್ಧಿಕ ಏನು ಕ್ಷಮತೆ ಏನಿದೆ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು. ಜೊತೆಗೆ ಇವೇನಿದ್ದಾವೆ ಮಲ್ಲಕಂಬ, ರೋಪು, ಪೋಲಲ್ಲಿ ಏನು ಈವೆಂಟ್ಗಳು ಮಾಡ್ತಾರೆ ಇದು ಯೋಗಾಸನ ಮತ್ತು ಕುಸ್ತಿ ಈ ರೀತಿ ಎಲ್ಲನೂ ಮೇಳೈಸ್ಕೊಂಡು ಮಾಡುವಂಥ ಒಂದು ಕ್ರೀಡೆ. ಇದರಿಂದ ಮಕ್ಕಳ ದೈಹಿಕ, ಮಾನಸಿಕ ಹಾಗೆ ಬೌದ್ಧಿಕ ಬೆಳವಣಿಗೆಗೆ ಭಾಳ ಒಳ್ಳೆಯದಾಗುತ್ತೆ. ಅದರಿಂದ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಮುಂದೆ ಬಂದರೆ
ಒಳ್ಳೆಯದಾಗುತ್ತೆ. ಇನ್ನು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿಯನ್ನು ಕೂಡ ಮಲ್ಲಕಂಬ ಕ್ರೀಡೆಗಾಗಿರ್ಬೋದು, ಕುಸ್ತಿಗಾಗಿರ್ಬೋದು, ಈ ರೀತಿ ದೇಸಿ ಕ್ರೀಡೆಗಳಿಗೆ ಕೂಡ ಕೊಡ್ತಾ ಬಂದಿದೆ. ಈಗ ಇವತ್ತು ಬೆಳಗಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು 7 ಜನ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ನಾವು ಸನ್ಮಾನ ಕೂಡ ಮಾಡಿದ್ವಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಈಗಿನ ಏನು ಯಂಗ್ ಜನ್ರೇಷನ್ ಎಳೆ ಕ್ರೀಡಾಪಟುಗಳಿದ್ದಾರೆ, ಅವರು ಇದನ್ನು ಒಂದು ಕ್ರೀಡೆಯಾಗಿ ತೊಡಗಿಸ್ಕೊಳ್ಳಿ, ಇದರ ಏನು ಇಂಪಾರ್ಟೆನ್ಸ್ ಏನಿದೆ, ಇಂಪ್ಯಾಕ್ಟ್ ಏನಿದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನು ಆ್ಯಕ್ಚುಲಿ ನಾವು ಕಂಠೀರವ ಸ್ಟೇಡಿಯಂ ಮಾಡಬಹುದಿತ್ತು. ಆದರೆ ಇಲ್ಲಿ ಆದರೆ ಪಬ್ಲಿಕ್ ಬಂದು ನೋಡ್ತಾರೆ, ಇದು ಏನು ಅಂತ ಗೊತ್ತಾಗುತ್ತೆ, ಅವರಿಗೆ ಅವೇರ್ನೆಸ್ ಬರುತ್ತೆ, ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮಕ್ಕಳಲ್ಲಿ ಒಂದು ಆಸಕ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಸೋಮಶೇಖರ್ ಕೊಡ್ಲಿ ಅಂತ ಕರ್ನಾಟಕ ಅಮೇಚೂರ್ ಮಲ್ಕಂಬ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ಮೇಡಮ್ ಹೇಳಿದಂತೆ ಮಲ್ಕಂಬ ದೇಶಿ ಕ್ರೀಡೆ, ಅತ್ಯಂತ ಪ್ರಾಚೀನ ಕ್ರೀಡೆ. ತಲೆಯಿಂದ ಪಾದದ ಬೆರಳಿನವರೆಗೂ ಸಹಿತ ವ್ಯಾಯಾಮ ಸಿಗ್ತಕ್ಕಂಥ ಕ್ರೀಡೆ. ಈ ಕ್ರೀಡೆ ಪ್ರಾಚೀನ ಇದ್ರ ನೋಡಿದಾಗ ಭೀಮ ಮಲ್ಲ ಯುದ್ಧ ಮಾಡ್ತಿದ್ರು, ಜರಾಸಂಧ ಮಲ್ಲ ಯುದ್ಧ ಮಾಡ್ತಿದ್ರು. ಅವರೆಲ್ಲ ಶಕ್ತಿವರ್ಧನೆಗಾಗಿ ಮರದ ದಿಮ್ಮಿಗಳನ್ನು ಬಳಸ್ತಾ ಇದ್ದರು ಅಂತ ದಂತಕಥೆಗಳು ಹೇಳಿದ್ದೇವೆ. ಆದರೆ 12ನೇ ಶತಮಾನದ ಪೇಶ್ವೆಯರ ಕಾಲದಲ್ಲಿ ಬಾಳಂಬಟ್ಟ ದಾದಾದೇವರನ್ನ ಅಂತಕ್ಕಂಥವರು ಈ ಕ್ರೀಡೆಯನ್ನು ಮೊದಲು ಉಪಯೋಗ ಮಾಡ್ತಾರೆ. ಅದಕ್ಕೊಂದು ಇತಿಹಾಸ ಏನಂತ ಹೇಳಿದರೆ, ಹೈದರಾಬಾದ್ ನಿಜಾಮನ ಕಾಲದಲ್ಲಿದ್ದಂಥ ಅತ್ಯಂತ ಪ್ರಸಿದ್ಧ ಕುಸ್ತಿಪಟು ಬಂದು ಪೇಶ್ವೆಯವರು ಇದರಲ್ಲಿ ಚಾಲೆಂಜ್ ಮಾಡ್ತಾರೆ, ನನ್ನನ್ನು ಸೋಲಿಸ್ತಕ್ಕಂಥವ್ರು ಯಾರಿದ್ದರೆ ನನ್ನ ಜೊತೆ ಕುಸ್ತಿ ಮಾಡಬೇಕು, ಇಲ್ಲ ಅಂದರೆ ನಾನು ಕಪ್ಪು ಕಾಣಿಕೆ ಕೊಡಬೇಕು ಅಂತ. ಆವಾಗ ಬಾಳಂಬಟ್ಟ ದಾದಾದೇವರವರು ಆ ಚಾಲೆಂಜನ್ನು ಒಪ್ಕೊಂಡು ಸುಮಾರು 3 ತಿಂಗಳ ಕಾಲ ಏನು ಮಾಡ್ತಾರೆ, ಟೈಮ್ ತೊಗೋತಾರೆ. ಅವರು ಒಂದು ಸಪ್ತಶೃಂಗಿ ಅಂತಕ್ಕಂಥ ಒಂದು ದೇವಿ ಮಂದಿರದಲ್ಲಿ ಪ್ರಾರ್ಥನೆ ಮಾಡುವಾಗ ಅವ್ರ ಎದುರಿಗೆ ಒಂದು ಕೋತಿ ಆ ದೀಪಸ್ತಂಭದ ಮೇಲೆ ಆಟ ಆಡ್ತಕ್ಕಂಥದ್ದು ಕಾಣಿಸ್ತಾರೆ. ಆ ಕಲ್ಪನೆ ಇಟ್ಕೊಂಡು ಮರದಿಮ್ಮಿ ಬೆಳೆಸ್ಕೊಂಡು ಈ ಮಲ್ಕಂಬವನ್ನು ತಾವೇ ಆವಿಷ್ಕಾರ ಮಾಡಿ ಶಕ್ತಿವರ್ಧನೆ ಮಾಡಿಕೊಂಡು ಆ ಚಾಲೆಂಜ್ ಮಾಡತಕ್ಕಂಥ ಕುಸ್ತಿಪಟುಗಳನ್ನು ಸೋಲಿಸಿ ಪೇಶ್ವೆಯರು ಇದಕ್ಕೆ ಒಂದು ಮರ್ಯಾದೆ ಅಂತ ತಂದುಕೊಡ್ತಾರೆ. ಅಲ್ಲಿಂದ ಬೆಳೆತಕ್ಕಂಥ ಈ ಕ್ರೀಡೆ ಸುಮಾರು ಕಾಲಗಳ ನಂತರ ಈ ಚಾಲುಕ್ಯರ ಎಲ್ಲಿ ಬಾರ್ಡರ್ ಇದೆ ಕರ್ನಾಟಕದಿಂದ ಮಹಾರಾಷ್ಟ್ರವರೆಗೂ ಎಲ್ಲ ಗರಡಿ ಮನೆಗಳಲ್ಲಿ ಈ ಮಲ್ಕಂಬ ಸಿಗ್ತಾಯಿತ್ತು. ಕಾಲಾನಂತರದಲ್ಲಿ ಏನಂತ ಹೇಳಿದರೆ, ಈ ಅತ್ಯಂತ ಈಗ ಫ್ಯಾಷನ್ ಕ್ರೀಡೆಗಳಂಥ ಕ್ರಿಕೆಟು, ವಾಲಿಬಾಲು, ಹಾಕಿ ಇಂಥ ಕ್ರೀಡೆಗಳನ್ನು ದೈಹಿಕ ಶ್ರಮತೆ ಕಡಿಮೆ ಇರತಕ್ಕಂಥ ಕ್ರೀಡೆಯನ್ನು ಜನರು ಆರಿಸ್ಕೊಂಡಾಗ ಈ ಕ್ರೀಡೆ ನಶಿಸಿ ಹೋಗ್ತಾ ಇತ್ತು. ಸುಮಾರು ಕಾಲಗಳ ನಂತರ 1984ರಲ್ಲಿ ಈ ಫೆಡರೇಷನ್ ಸ್ಥಾಪನೆ ಆಗ್ತದೆ ಇಂಡಿಯಾದಲ್ಲಿ. ಅದಕ್ಕಿಂತ ಮೊದಲು ಜಿಮ್ನಾಸ್ಟಿಕ್ ಜೊತೆನೇ ಈ ಕ್ರೀಡೆಯನ್ನು ಏನು ಮಾಡ್ತಿದ್ರು, ಆಯೋಜಿಸ್ತಾಯಿದ್ರು. 84ರಲ್ಲಿ ಸ್ವತಂತ್ರವಾಗಿ ಮಲ್ಲಕಂಬ ಫೆಡರೇಷನ್ ಸ್ಥಾಪಿಸಿ ಮಲ್ಲಕಂಬ ಕ್ರೀಡೆಯನ್ನು ಸ್ಪರ್ಧೆಯಾಗಿ ರೂಪಾಂತರಗೊಳ್ತದೆ. ಆ 84ರಲ್ಲಿ ಕರ್ನಾಟಕಕ್ಕೆ ಸನ್ಮಾನ್ಯ ಶ್ರೀ NS ಪಾಟೀಲ್ ಅಂತ ನಮ್ಮ ಗುರುಗಳು ಈ ಕ್ರೀಡೆಯ ಒಂದು ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಅವರು ಕಾಲಾನಂತರ ನಾವೆಲ್ಲ ಸೇರಿಕೊಂಡು ಯೂತ್ಸ್ನ ಹುರಿದುಂಬಿಸಿ ಈ ಕ್ರೀಡೆಯನ್ನು ಬೆಳೆಸುವಲ್ಲಿ ಶ್ರಮ ಪಡ್ತಾ ಇದ್ದೇವೆ. ಅದ್ರ ಜೊತೆಯೇ ಈ ಸರ್ಕಾರವೂ ಸಹಿತ ನಮಗೇನಂತ ಹೇಳಿದರೆ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾಯಿದೆ. ಆ ದಿಸೆಯಲ್ಲಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ನಲ್ಲಿ ಈಗಾಗಲೇ ಈ ಕ್ರೀಡೆ ಸೇರ್ಪಡೆಗೊಂಡಿದೆ. ಆಮೇಲೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಸಹಿತ ಈ ಕ್ರೀಡೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಈಗಾಗಲೇ ಸುಮಾರು 22 ದೇಶಗಳ ಫೆಡರೇಷನ್ ಸ್ಥಾಪನೆ ಮಾಡಿಕೊಂಡು 2 ಆವೃತ್ತಿಯಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಆಗಿದ್ದಾವೆ. ಕರ್ನಾಟಕದಲ್ಲಿ ಈ ವರ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಬಜೆಟ್ ಭಾಷಣದಲ್ಲಿ ಮೇಡಮ್ ಹೇಳಿದಂತೆ 3 ಕಡೆಗಳಲ್ಲಿ ಈ ಆಯೋಜನೆ ಮಾಡ್ಬೇಕಂತೇಳಿ ಅದಕ್ಕೆ ಗ್ರ್ಯಾಂಟನ್ನು ಸಹಿತ ಕೊಟ್ಟು ಈ ಕ್ರೀಡೆಯನ್ನು ಆಯೋಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 2 ದಿನಗಳ ಕಾಲ ಈ JP ನಗರದ ದುರ್ಗಾ ಪರಮೇಶ್ವರಿ ಇದರಲ್ಲಿ ಇವತ್ತು ಮತ್ತು ನಾಳೆ 2 ದಿವಸ ಅತ್ಯಂತ ಅಚ್ಚುಕಟ್ಟಾದಂಥ ವ್ಯವಸ್ಥೆಯೊಂದಿಗೆ ಈ ಕ್ರೀಡೆಗಳನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಮಲ್ಕಂಬ ಕ್ರೀಡಾಪಟುಗಳು ಸಹಿತ ಹೆಚ್ಚು ಹುಮ್ಮಸ್ಸಿಂದ ಭಾಗವಹಿಸ್ತಿದ್ದಾರೆ, ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಹೇಳ್ತೀರಾ ಸರ್? ಮನವಿ ಬೇಡಿಕೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಈಗಾಗಲೇ ಅಪಾಯಿಂಟ್ಮೆಂಟ್ಗಳಲ್ಲಿ, ಸರ್ಕಾರಿ ಅಪಾಯಿಂಟ್ಮೆಂಟ್ಗಳಲ್ಲಿ ಎಲ್ಲ ಕ್ರೀಡೆಗಳನ್ನು ಪರಿಗಣಿಸ್ತಾ ಇದ್ದಾರೆ. ಈ ಎಲ್ಲ ಕ್ರೀಡೆಗಳನ್ನು ಹೇಗೆ ಪರಿಗಣಿಸ್ತಾರೋ ಹಾಗೆಯೇ ಸಹಿತ ಮಲ್ಲಕಂಬ ಕ್ರೀಡೆಯನ್ನು ಅದರಲ್ಲಿ ಸೇರಿಸಿ ಕ್ರೀಡಾಕೂಟ ಏನೈತಿ
ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ನಾವು ಮಾಡ್ಕೋತೀವಿ. ಆ ದಿಸೆಯಲ್ಲಿ ಸರ್ಕಾರ ಪರಿಗಣಿಸಿದ್ದೇ ಆದರೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಸರ್ಕಾರಕ್ಕೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಬೆಂಗಳೂರಲ್ಲಿ ನಮ್ಮ ಮಕ್ಕಳಿಗಾಯಿತು, ನಮ್ಮ ಕೋಚಿಸ್ಗಾಯಿತು ಎಲ್ಲ ರೀತಿಯಿಂದ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಊಟ ಹಾಗೂ ವಸತಿ ಸೌಕರ್ಯ ಎಲ್ಲ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ನಂತರ ಈ ಬಾರಿ ಏನು ನಡೀತಾ ಇದೆ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಹಾಗೂ ಪ್ರದರ್ಶನ, ಈ ಹಿಂದೆ ನಾವು ಎಷ್ಟೋ ಸಾರಿ ಎಲ್ಲ ಕಡೆಗೆ ಮಾಡಿದ್ದೀವಿ, ಆಯೋಜನೆ ಮಾಡಿದ್ದೀವಿ. ಪ್ರತಿ ವರ್ಷ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಎಲ್ಲ ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲ ಕಡೆಗೆ ಅಡ್ಡಾಡಿದ್ದೀವಿ. ಆದರೆ ಇಲ್ಲಿ ವ್ಯವಸ್ಥೆ ನೋಡಿದರೆ ವಿಭಿನ್ನ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಊಟ ಹಾಗೂ ವಸತಿ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಆಟದ ಏನು ಸೌಕರ್ಯಗಳಿದೆ ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಕಾಶ್ ಮ್ಯಾಗೇರಿ, ಅಸೋಸಿಯೇಷನ್ ಅಧ್ಯಕ್ಷರು. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹರ್ಲಾಪುರದಿಂದ ಬಂದೇನಿ ರೀ. ಜನಪದ ಕ್ರೀಡಾರಂಗ ಕೊಟ್ಟರ ಹರ್ಲಾಪುರ ಅಂತೇಳಿ ನಮ್ಮ ತಂಡದ ಹೆಸರು. ನಾನು ಮಲ್ಲಕಂಬವನ್ನು ಅಭ್ಯಾಸ ಮಾಡಕತ್ತ 5 ವರ್ಷ ಆತು ರೀ. ಈ ಮಲ್ಲಕಂಬದಿಂದ ನಾನು ದೈಹಿಕವಾಗಿ ಸದೃಢನಾಗಿದ್ದೇನೆ ರೀ, ಮಾನಸಿಕವಾಗಿ ಸದೃಢನಾಗಿದ್ದೇನೆ ರೀ. ಫೋನ್ನಿಂದ ದಿನ 2 ತಾಸು ಪ್ರಾಕ್ಟೀಸ್, ಬೆಳಿಗ್ಗೆ 2 ತಾಸು, ಸಂಜೆ ತಾಸು ಪ್ರಾಕ್ಟೀಸ್ ಮಾಡ್ತೇವೆ ರೀ. ಫೋನ್ಲಿದ್ದ ದೂರ ಇರ್ತೇವೆ ರೀ. ಇದರಿಂದ ಮಲ್ಲಕಂಬ ಕ್ರೀಡೋತ್ಸವಕ್ಕೆ ನಾವು ಹರ್ಲಾಪುರದಿಂದ ಇಲ್ಲಿ ಬಂದೇವೆ ರೀ. ಇಲ್ಲೆಲ್ಲ ಚಲೋ ವ್ಯವಸ್ಥೆ ಮಾಡಿಕೊಟ್ಟಾರೆ ನಮಗೆ. ಓಕೆ, ಹೇಗೆ ಅನಿಸ್ತದಪ್ಪ? ಪ್ರಶಸ್ತಿ ಗೆಲ್ಲುತ್ತೆ ಅನಿಸ್ತದೆ? ಹಾಕೈತಿ, ಗೆಲ್ಲುತ್ತೆ ಅನಿಸ್ತಿದೆ. ಅನಿಸ್ತೈತೆ ಸರ್. ಏನು ಅನಿಸುತ್ತೆ ಸ್ಪೋರ್ಟ್ಸಲ್ಲಿ ಆಡ್ಬೇಕಾದ್ರೆ, ಕ್ರೀಡೆ ಆಡ್ಬೇಕಾದ್ರೆ? ಕ್ರೀಡೆ ಎಲ್ಲ ಏಕಾಗ್ರತೆ ಹೆಚ್ಚಿಗೆ ಆಗ್ತೈತಿ ಸರ್. ಮತ್ತು ಓದಿಗೆ ಭಾಳ ಇದನ್ನು ಕಾನ್ಸಂಟ್ರೇಷನ್ ಮೆಡಿಟೇಷನ್ ಮಾಡಿದರೆ ಮಲ್ಕಂಬ ಮಾಡೋದ್ರಿಂದ ಎಲ್ಲ ಉಪಯೋಗ ಐತಿ. ನನ್ನ ಹೆಸರು ಸುಷ್ಮಿತಾ ಕೌದಿಮಠ ಅಂತೇಳಿ. ನಾನು CYCD ಹರ್ಲಾಪುರ ತಂಡದಿಂದ ಬಂದೇನೆ ರೀ. ಈ ಮಲ್ಕಂಬ ಆಡೋದಿಂತ್ರ ನಮಗೆ ಭಾಳ ಉಪಯೋಗ ಐತ್ರಿ. ನಮ್ಮ ಆಡಬೇಕಾದ್ರೆ ನಮಗೊಂದು ಉತ್ಸಾಹ ಅನ್ನೋದು ಬರ್ತೈತೆ ರೀ. ಹಿಂಗೆ ಆಡ್ಬೇಕು, ಹಿಂಗೆ ಬೇಡ ಅಂತ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀವಿ? ನಾ 2 ವರ್ಷದಿಂದ ಮಾಡಕ್ಕೆ. ನನ್ನ ಹೆಸರು ಶ್ರದ್ಧಾ ದೇವಟಿಗಿ. ನಾನು ತುಳಸಿಗೆರೆಯಿಂದ ಬಂದಿದ್ದೇನೆ. ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀಯಪ್ಪ? ನಾವು 5 ವರ್ಷ. ನಿನ್ನ ಹೆಸರು? ಶ್ರದ್ಧಾ.